ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ. ಈ ಮನೆಯಲ್ಲ ಕಳ್ತನ ಆಗಿರೋದು. ಈ ಮನೆಯಲ್ಲ ಸರ ಕಳ್ತನ ಆಗಿರೋದು. ನೋಡಿ, ಕಳ್ತನಕ್ಕೆ ಏನು ಶಿಕ್ಷೆ ಅಂತ ಗೊತ್ತಲ್ಲ. 1 ವರ್ಷ ಜೈಲ್ಗೆ ಹಾಕ್ಬಿಡ್ತಾರೆ. ನೀವೇ ಬಾಯ್ ಬಿಟ್ರೆ ಕಂಪ್ಲೇಂಟ್ ತೊಗೊಳಲ್ಲ, ಇಲ್ಲ ಅಂದ್ರೆ ಒಳಗೆ ಹಾಕ್ಬಿಡ್ತೀನಿ. ಸರ್, ಆ ಹುಡುಗಿ ನಾನು ಚೈನ್ ಕದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಖಂಡಿತವಾಗ್ಲೂ ನಾನು ಚೈನ್ ಕದ್ದಿಲ್ಲ ಸರ್. ಆ ಚೈನ್ ನನ್ನ ಹತ್ರ ಇಲ್ಲ. ದಯವಿಟ್ಟು ಹೇಗಾದರೂ ಮಾಡಿ ಅದನ್ನು ಹುಡುಕೊಡಿ ಸರ್. ಬರ್ತೀನಿ ಸರ್. ತಗೊಳಮ್ಮ. ನಿಮಗೆ ನಾಚಿಕೆ ಆಗಲ್ವೇನ್ರಿ? ನೀವು ಚೈನ್ನ ಕದ್ಬಿಟ್ಟು ನನ್ನ ಮೇಲೆ ಅಪವಾದ ಹೊರಿಸಿದಿರಲ್ಲ. ನೋಡಿ, ನನ್ನ ಮಗಳು ಸ್ವಾಭಿಮಾನಿ. ಅವಳ ಬಗ್ಗೆ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅಪ್ಪ, ಯಾಕೆ ಈ ಥರ ಎಲ್ಲ ಮಾಡಿದ್ರಿ? ನಮ್ಮ ಮರ್ಯಾದೆ ಕಳೀತಾ ಇದ್ದೀರಲ್ಲಪ್ಪ. ಸಾಕು, ನಾನು ಮಾತಾಡ್ತೀನಿ. ಏಯ್ ನಡಿ, ಈ ತಕ್ಷಣ ಸ್ಟೇಷನ್ಗೆ ಹೋಗೋಣ. ನಡಿ. ಬೇಡ ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್. ಗೊತ್ತಾಗ್ಲಿಲ್ಲ ಸರ್, ಮಂಟಿನ ಕೆಲಸ ಮಾಡ್ಬಿಟ್ಟೆ. ಖರ್ಚಿಗೆ ಕಾಸಿರ್ಲಿಲ್ಲ ಸರ್, ಅದಕ್ಕೆ ಈ ಕಳ್ತನ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ದಯವಿಟ್ಟು. ಅದಕ್ಕೆ ನಿನ್ನನ್ನು ಈ ಮನೆಗೆ ಸೇರಿಸೋದಕ್ಕೆ ನನಗಿಷ್ಟ ಇರಲಿಲ್ಲ. ಇನ್ನು ಈ ಕೆಲಸ ಮಾಡಿದ ಮೇಲಂತೂ ನಿನ್ನ ಮನೆ ಒಳಗೆ ಇಟ್ಕೋತೀನ ನಾನು. ಹೋಗ ಆಚೆಗೆ. ಇದ್ದಕ್ಕಿದ್ದ ಹಾಗೆ ಮನೆಯಿಂದ ಆಚೆ ಹೋಗೋದು ನಾನು ಎಲ್ಲಿಗೆ ಹೋಗ್ಲಿದ್ದ ತನ್ನ ಮಾಧವ್ರ ಮನೆಗೆ ಹೋಗ್ಲಾ? ರೀ, ಯಾಕ್ರಿ ಹೀಗೆ ಮಾಡಿದ್ರಿ? ಈಗ ಮಾಧವ್ ಅವ್ರ ಮನೆಗೆ ಹೋಗಿ ಅವ್ರಿಗೂ ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಅಯ್ಯೋ, ನನ್ನ ಹಣೆ ಬರನೇ. ದೇವ್ರೇ, ನನಗೆ ಯಾಕಪ್ಪ ಇಂಥ ಗಂಡನ ಕಟ್ಬಿಟ್ಟೆ? ದತ್ತಣ್ಣವ್ರೆ, ಈಗ ಇವ್ರು ಮಾಧವ್ ಮನೆಗೆ ಹೋದ್ರೆ ಅಲ್ಲಿನೂ ಮತ್ತೆ ಇಂಥ ಕೆಲಸ ಮಾಡಿದ್ರೆ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ತುಳಸಿ ಅವ್ರಿಗೂ ಮನಸ್ಸು ತುಂಬ ನೋವಾಗಬಹುದು. ನಾನು ಇವ್ರಿಗೆ ಬುದ್ಧಿ ಹೇಳ್ತೀನಿ. ದಯವಿಟ್ಟು ಇವ್ರನ್ನ ಜೈಲಿಗೆ ಕಳಿಸ್ಬೇಡಿ ಪ್ಲೀಸ್. ನೋಡಮ್ಮ, ನೀ ಅಳಬೇಡ. ನೀನು ಕಣ್ಣೀರು ಹಾಕ್ತಿದ್ದೀಯ ಅಂತ ಹೇಳಿ ನಾ ಸುಮ್ಮನೆ ಆಗ್ತಿದ್ದೆ. ಆದರೆ ನೀನು ಈಗಿಂದೀಗಲೇ ಆ ಹುಡುಗಿ ಮನೆಗೆ ಹೋಗಿ ಆ ಸರ ಕೊಟ್ಟು ಬರಬೇಕು. ಗೊತ್ತಾಯ್ತಾ? ಸರ್ ಬಿಡಿ ಸರ್, ಈಗಿಂದೀಗಲೇ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ನಾನು. ಬೇಡ ಸರ್, ನಾನು ಈಗಲೇ ಹೋಗಿ ಈ ಸರ ಕೊಟ್ಟು ಬಂದ್ಬಿಡ್ತೀನಿ. ಹೆಂಗಿತ್ತು ಸರ್ ನನ್ನ ಆ್ಯಕ್ಟಿಂಗು? ಸತ್ಯ ಹೆಂಗೂ ಗೊತ್ತಾಯ್ತಲ್ಲ ಸರ್, ಅದಕ್ಕೆ ಬಾಯ್ ಬಿಟ್ಬಿಡೆ. ಸರ್, ಸೀರಿಯಲ್ ಚಾನ್ಸ್ ಯಾವಾಗ ಕೊಡಿಸ್ತೀರಾ ಸರ್? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.